ನನ್ನಿಂದ ಎಂಥ ಒಳ್ಳೆ ಕೆಲಸ ಮಾಡಿಸ್ದೆ. ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಜೊತೆಲೇ ಇರ್ತೀನಿ ಅಂತ್ಯ. ಕರೆಯವರೆಗೂ ಬರಲ್ಲಪ್ಪ. ಶಿವಪ್ರಸಾದ್, ಭಗವಂತ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಶಿವಪ್ರಸಾದ್? ಪರಿಶುದ್ಧವಾದ ಮನಸ್ಸು ನಿನ್ನಲ್ಲಿರೋವರೆಗೂ ನೀನು ನನ್ನನ್ನು ಕರೆಯೋ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ಸ್ ಭಗವಂತ. ಮನಸ್ಸು ಪರಿಶುದ್ಧವಾಗಿರಬೇಕು ಅಂತ್ಯ. ಆದರೆ ನೀನು ಸೃಷ್ಟಿ ಮಾಡೋ ಕೆಲವು ಪರಿಸ್ಥಿತಿಗಳು ಎಂಥ ಮನಸ್ಸುಗಳನ್ನು ಅಶುದ್ಧ ಮಾಡಿಬಿಡುತ್ತೆ. ಆದರೆ ಅಂಥ ಮನಸ್ಥಿತಿಗಳನ್ನು ನಿನ್ನಂಥವರಿಂದನೇ ನಾನು ಪರಿಶುದ್ಧವಾಗಿ ಮಾಡ್ತೀನಲ್ವ ಶಿವಪ್ರಸಾದ್? ಹಾಂ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದು. ಆದರೂ ನನಗೊಂದು ಡೌಟ್ ಭಗವಂತ, ಎಲ್ಲರ ಮನಸ್ಥಿತಿನೂ ಒಂದೇ ಥರ ಯಾಕಿಟ್ರಲ್ಲ ನೀನು? ಶಿವಪ್ರಸಾದ್, ನಿಮ್ಮ ರಾಜ ಕಂಪನಿಯಲ್ಲಿ ಎಲ್ಲಾ ಬಟ್ಟೆಗಳು ಒಂದೇ ಅಳತೆ ಅಂತ ಯಾಕೆ ಮಾಡೋದಿಲ್ಲ? ಅದೇಂಗಾಗುತ್ತೆ? ಮಕ್ಕಳಿಗೊಂದು, ವಯಸ್ಸಾದವ್ರಿಗೊಂದು, ವಯಸ್ಸಿಗೆ ಬಂದವ್ರಿಗೊಂದು, ಶೆಕೆ ಆಗುತ್ತೆ ಅನ್ನೋರ್ಗೊಂದು, ಚಳಿ ಆಗುತ್ತೆ ಅನ್ನೋರ್ಗೊಂದು, ಈ ಥರ ವೆರೈಟಿ ಇರಬೇಕಲ್ವಾ? ಆಗ್ಲೇ ತಾನೇ ಕಂಪ್ನಿ ಮುಂದುವರಿಯೋದು. ಉತ್ತರ ಸಿಕ್ತಲ್ವಾ? ಜಗತ್ತು ಮುಂದುವರಿಬೇಕಾದ್ರೆ ಒಂದೊಂದು ರೀತಿಯ ಮನಸ್ಥಿತಿಗಳಿರಬೇಕಾಗತ್ತೆ. ಒಂದೇ ರೀತಿಯ ಮನಸ್ಥಿತಿ ಇದ್ದಾಗ ಹಾನಿಯಾಗೋದು ಪ್ರಕೃತಿಗೆ. ಅದೇ ಭಗವಂತ, ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಎಲ್ಲರೂ ಸಂತೋಷವಾಗಿರ್ಬೋದು, ಎಲ್ಲರೂ ಖುಷಿಯಾಗಿರ್ಬೋದು, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಸರಿ ಶಿವಪ್ರಸಾದ್, ನೀನು ಹೇಳಿದಾಗೆ ಎಲ್ರೂ ಒಳ್ಳೆಯವನಾಗೇ ಇಟ್ಟೆ ಅಂತ ಅನ್ಕೋ. ಆಗ ಸಿಂಹ ಕೊಂದ್ರೆ ಪಾಪ ಬರುತ್ತೆ, ನಾನು ಒಳ್ಳೆಯವನು ಅಂತ ಸುಮ್ಮನಾಗುತ್ತೆ. ಹಾವು ಕಚ್ಚಿದ್ರೆ ಒಂದು ಜೀವ ಹೋಗುತ್ತೆ ಅಂತ ಅದು ಸುಮ್ಮನೆ ಆಗುತ್ತೆ. ಇನ್ನು ನಿಮ್ಮಂಥವ್ರು ನಾವು ತಿಂದ್ರೆ ಬೇರೆಯವರಿಗೆ ಮಿಕ್ಕಲ್ಲ ಅಂತ ನೀವು ತಿನ್ನೋದನ್ನ ಬಿಟ್ಬಿಡ್ತೀರಾ. ಆಗ ಆಹಾರ ಇದ್ರೂ ತಿನ್ನೋರಿರಲ್ಲ. ಆಹಾರ ತಿಂದೆ ಜೀವರಾಶಿಗಳು ಸಾಯುತ್ತೆ. ಜೀವರಾಶಿಗಳು ಸತ್ತಾಗ ಪ್ರಕೃತಿ ಸಾಯುತ್ತೆ. ಪ್ರಕೃತಿ ಸತ್ತಾಗ ಜಗತ್ತೇ ನಿಲ್ಲುತ್ತೆ. ಶಿವಪ್ರಸಾದ್, ಇಲ್ಲಿ ನಾಯಕನಿಗೆ ಎಷ್ಟು ಬೆಲೆ ಇದೆಯೋ ಖಳನಾಯಕನಿಗೂ ಅಷ್ಟೇ ಬೆಲೆ ಇದೆ. ಹುಲ್ಲು ತಿನ್ನುವ ಪ್ರಾಣಿಗೆ ಎಷ್ಟು ಬೆಲೆ ಇದೆಯೋ ಕೊಂದು ತಿನ್ನುವ ಪ್ರಾಣಿಗೂ ಅಷ್ಟೇ ಬೆಲೆ ಇದೆ. ಮೋಸ ಹೋಗುವವನು, ಮೋಸ ಮಾಡುವವನು ಇರಲೇಬೇಕು. ಇದ್ದೇ ಇರುತ್ತಾರೆ. ಆಗಲೇ ತಾನೇ ನಿಮ್ಮ ಪ್ರಪಂಚ ಮುಂದುವರಿಯಲು ಸಾಧ್ಯ. ಗೊತ್ತಾಯ್ತು ಭಗವಂತ, ಅರ್ಥ ಆಯ್ತು. ಪಾಪ ಸುನೀತಾ ಅಂತ ಹೆಣ್ಮಗಳಿಗೆ ಈ ಥರ ಆಯ್ತಲ್ಲ ಅಂತ ಆ ನೋವಿಂದ ಹೀಗೆಲ್ಲ ಕೇಳಿದೆ. ಜಗತ್ತಿನಲ್ಲಿ ಅತ್ಯಂತ ಕಷ್ಟವಾದ ಸ್ಥಿತಿ ಯಾವುದು ಗೊತ್ತಾ? ಪರಿಸ್ಥಿತಿ ಅಲ್ವಾ ಭಗವಂತ? ಪರಿಸ್ಥಿತಿ ಅಲ್ಲ, ಮನಸ್ಥಿತಿ. ಏಕೆಂದರೆ ಎಲ್ಲಾ ರೀತಿಯ ಪರಿಸ್ಥಿತಿಯಲ್ಲೂ ಒಂದೇ ರೀತಿಯ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಕಷ್ಟ. ಮನಸ್ಸು ಅನ್ನೋದು ಆಕಾರ ಇಲ್ಲದ ಜೀವ. ಅದಕ್ಕೆ ರೆಕ್ಕೆ ಕೊಟ್ಟು ಆಕಾಶಕ್ಕೆ ಬಿಟ್ಟಾಗ ಹಕ್ಕಿಯಾಗುತ್ತೆ, ನೀರಿಗೆ ಬಿಟ್ಟಾಗ ಮೀನಾಗುತ್ತೆ, ಕಾಲು ಕೊಟ್ಟು ಹುಲ್ಲುಗಾವಲಿನಲ್ಲಿ ಬಿಟ್ಟಾಗ ಜಿಂಕೆಯಾಗುತ್ತೆ. ಆದರೆ ಸಂದರ್ಭಕ್ಕೆ, ಒತ್ತಡಕ್ಕೆ, ಒತ್ತಾಯದ ಬಲೆಗೆ ಮಣಿದು ತಲೆಯನ್ನು ಕೊಟ್ಟಾಗ ಮನಸ್ಸು ಕದಡಿ ಅರಳುವ ಮುನ್ನವೇ ಮುದುಡಿ ಹೋಗುತ್ತೆ. ಆಘಾತವೇ ಇದಕ್ಕೆಲ್ಲ ಮೂಲ ಕಾರಣ. ಆಘಾತಕ್ಕೆ ಕಾರಣ ಅಪೇಕ್ಷೆ, ಅಪೇಕ್ಷೆಗೆ ಕಾರಣ ಆಸೆ, ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಆಘಾತ ಮತ್ತು ದುಃಖ ಮನಸ್ಸನ್ನು ಕದಡುವಿಕೆಯಲ್ಲಿ ಸಮಾನ ಪಾತ್ರಧಾರಿಗಳು. ಹಾಗೆಂದ ಮಾತ್ರಕ್ಕೆ ಆಸೆಯನ್ನು ಬಿಟ್ಟು ಬದುಕುವುದು ಸರಿಯಲ್ಲ. ಆಸೆ ಇರಬೇಕು. ಹೂವಿಗೆ ನೋವಾಗದಂತೆ ಜೇನು ಮಕರಂದ ಹೀರುವ ಹಾಗೆ ಆಸೆ ಇರಬೇಕು. ಜೇನಿಗೆ ನೋವಾಗದಂತೆ ತುಪ್ಪ ಬಸಿಯುವ ಹಾಗೆ ಆಸೆ ಇರಬೇಕು. ಅಪೇಕ್ಷೆಯನ್ನು ಮೀರದಂತೆ ಆಸೆ ಇರಬೇಕು. ಕೈ ಮೀರಿದ ಕನಸುಗಳ ಕಾಣದಂತೆ. ವ್ಯಕ್ತಿಯ ಅಥವಾ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾಗಿ ಹಚ್ಚಿಕೊಳ್ಳುವುದು, ಅತಿಯಾಗಿ ನಂಬುವುದು, ಈ ಅತಿಯಾದವುಗಳೆಲ್ಲವೂ ಅಮೃತವನ್ನೇ ವಿಷ ಮಾಡುವಷ್ಟು ಘೋರವಾದವುಗಳು. ಸುನೀತಾ ತನ್ನ ಗಂಡನನ್ನು ಪ್ರೀತಿಸಿದ್ದು ಸರಿ, ಹಚ್ಚಿಕೊಂಡದ್ದು ಸರಿ. ಆದರೆ ಹುಚ್ಚಿಯಾಗುವಷ್ಟು ಹಚ್ಚಿಕೊಂಡಾಗ ಹೆಚ್ಚಿದ ಕನಸುಗಳೆಲ್ಲವೂ ಮುಚ್ಚಿಡಲಾಗದೆ ಬೆಚ್ಚಗಿದ್ದ ಭಾವಗಳೆಲ್ಲವೂ ನುಚ್ಚು ನೂರಾದಂತೆ ಭಾವಿಸಿ ಬಿಚ್ಚು ಮನಸ್ಸನ್ನು ಮುಚ್ಚಿಕೊಳ್ಳಬೇಕಾಯಿತು. ಇದರಲ್ಲಿ ತಪ್ಪು ಸುನೀತಾಳದ್ದು ಅಂತ ಹೇಳೋ ಬದಲು ಅವಳು ಹಚ್ಚಿಕೊಂಡ ಪ್ರೀತಿಯದ್ದು ಅಂತ ಹೇಳ್ಬೋದಲ್ವ ಶಿವಪ್ರಸಾದ್? ಹಾಗಾಗಿ ಯಾರನ್ನೇ ಆಗಲಿ
ಅತಿಯಾಗಿ ಹಚ್ಚಿಕೊಳ್ಳೋದು ಸರಿಯಲ್ಲ. ಸೃಷ್ಟಿಯೇ ಆಗಿರಲಿ, ಸೃಷ್ಟಿಕರ್ತನೇ ಆಗಿರಲಿ, ನೀವು ಅತಿಯಾಗಿ ಹಚ್ಚಿಕೊಳ್ಳಬೇಕಾಗಿರುವುದು ನಿಮ್ಮನ್ನ, ನಿಮ್ಮ ತನವನ್ನ, ನಿಮ್ಮ ಅಂತರಾತ್ಮವನ್ನ. ಏಕೆಂದರೆ ಸೃಷ್ಟಿಗೆ ಮಿತಿಯೇ ಮೂಲ, ಅತಿಯಲ್ಲ. ಅತಿಯಾದ ಕಾಲ ಲಯವನ್ನು ಕಳೆದುಕೊಳ್ಳಬಹುದು, ಲಯ ಲಜ್ಜೆಯನ್ನು ಕಳೆದುಕೊಳ್ಳಬಹುದು, ಲಜ್ಜೆ ಹಾಕುವ ಹೆಜ್ಜೆಯನ್ನು ಕಳೆದುಕೊಳ್ಳಬಹುದು. ಬರುವಾಗ ಒಬ್ಬರೇ ಬಂದಿದ್ದೀರಿ, ಹೋಗುವಾಗಲೂ ಒಬ್ಬರೇ ಹೋಗುತ್ತೀರಿ. ಈ ಬಂದು ಹೋಗುವ ನಡುವೆ ಎಲ್ಲರನ್ನೂ ಪ್ರೀತಿಸಿ. ಆದರೆ ನಿಮ್ಮ ಪ್ರೀತಿ ಇನ್ನೊಬ್ಬರಿಗೆ ಜೀವಿಸುವ ಉತ್ಸಾಹವನ್ನು ನೀಡುವಂತಿರಬೇಕು. ಜೀವ ಹೋದ ಮೇಲೆ ನಿಮ್ಮ ಉತ್ಸಾಹ ಕರಗುವಂತಿರಬಾರದು. ಹಾಗೆಯೇ ನಡೆಯುವ ಎಷ್ಟೋ ಘಟನೆಗಳಲ್ಲಿ ಖುಷಿಯ ವಿಚಾರವನ್ನು ಒಪ್ಪಿಕೊಳ್ಳುವ ಹಾಗೆ ದುಃಖದ ಸಂಗತಿಗಳನ್ನು ಒಪ್ಪಿಕೊಳ್ಳುವಂತೆ ನಿಮ್ಮ ಮನಸ್ಥಿತಿಗಳನ್ನು ನೀವೇ ನೋಡಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಾರಥಿಗಳು. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ಏಯ್, ನನಗೆ ಎದುರು ಉತ್ತರ ಕೊಡ್ತೀಯನೋ? ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನಾನು? ಮಗನೇ, ಇನ್ನೊಂದ್ಸರಿ ಕೆಲಸ ಬೇಕು ಅಂತ ಏನಾರ ಕಳ್ಸಿದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ಸರ್ ನಾನೇ ಸರ್ ಮಾಡಿದೆ. ಅವಳು ನಂಗೆ ಗೊತ್ತಿರೋ ಮಗಳು ಸರ್, ತಂಗಿ ಇದ್ದಂಗೆ. ಅದಕ್ಕೆ ಒಂದು ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ನಡು ರಸ್ತೆಯಲ್ಲಿ ಹೂತಾಕ್ಬಿಡ್ತಿದ್ದೆ. ಏನ್ ಅನ್ಕೊಂಡಿದ್ಯಾ ನೀನು? ಯಾರಿಗೆ ಕೆಲಸ ಕೊಡ್ಬೇಕು ಕೊಡಬಾರ್ದು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ಆ ಹುಡುಗಿ ನೋಡಿದ್ರೆ ಬರೀ ಕೆಲಸ ಮಾತ್ರ ಮಾಡ್ತೀನಿ ಅಂತಾಳೆ. ಅಂತವ್ರು ನನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ, ಗೊತ್ತಾ? ಕೆಲಸ ಮಾತ್ರ ಮಾಡ್ತಾಳ, ಕೆಲಸ ಮಾಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು. ಇವನೇನು ಕೆಲಸ ಮಾತ್ರ ಮಾಡ್ತಾಳೆ ಅಂತಿದ್ದಾನೆ. SLC ಓದಿರೋಳಿಗೆ ಡಿಗ್ರಿ ಓದಿರೋರು ಕೆಲಸ ಕೊಟ್ಟು ಕೈ ತುಂಬ ಸಂಬಳ ಕೊಟ್ಟಿದ್ದೀನಿ. ಎಷ್ಟು ರಿಸ್ಕ್ ತಗೊಂಡಿದ್ದೀನಿ ಗೊತ್ತಾ? ನೋಡೋ, ಇದೆಲ್ಲ ಆಗಲ್ಲ. ನನಗೆ ಕೋಪರೇಟ್ ಮಾಡಿದಿರೋ ಅವಳನ್ನ ನಾನು ಕೆಲಸಕ್ಕೆ ತಗೊಳಲ್ಲ. ಇನ್ನೊಂದ್ಸರಿ ಅವಳೇನಾದ್ರು ಈ ಆಫೀಸ್ ಕಡೆ ತಿರುಗಿ ನೋಡಿದ್ರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಡೀಲಿಂಗ್ ರಾಜು ಇಂಥ ಕೆಟ್ಟ ವ್ಯಕ್ತಿನ? ಛೇ, ಅಧಿಕಾರ ಇದೆ ಅಂತ ಹೆಣ್ಮಕ್ಳನ್ನ ಹೇಗೆ ಬೇಕಾದ್ರೂ ಬಳಸ್ಕೊಳ್ತಾನ? ತಪ್ಪು, ಇದು ತಪ್ಪು. ಸರ್ ನಾವು ಬಡವರು ಸರ್. ನಮ್ಮಂತ ಎಷ್ಟೋ ಜನ ಒಂದು ಕೆಲಸ ಸಿಕ್ಕರೆ ಸಾಕು, ಸಾಲಗಳೆಲ್ಲ ತೀರಿಸಿ ಮಿಕ್ಕಿದ ದುಡ್ಡಲ್ಲಿ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ಯಾರ ಕಾಲಿಗೂ ಬೀಳದೆ ಬದುಕಬೇಕು ಅನ್ಕೊಂತೀವಿ ಸರ್. ಅಂಥದ್ರಲ್ಲಿ ನೀವು ಒಂದು ಬಡ ಹುಡುಗಿ ಕೆಲಸ ಕೇಳ್ಕೊಬಂದ್ರೆ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ತಪ್ಪಲ್ವ ಸರ್? ಏಯ್, ತಪ್ಪು ಸರಿ ಹೇಳಕ್ಕೆ ನೀನೇನ್ ಮೇಟ್ರೇನೋ? ಅಯೋಗ್ಯ. ನಾನು ಕೆಲಸ ಕೊಡ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ಅವಳು ಇಲ್ಲಲ್ಲ ಯಾವ ಆಫೀಸಲ್ಲೂ ಕೆಲಸ ಮಾಡಬಾರ್ದು. ಆಗ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸ್ತಾರೆ. ಪವರ್ ಇರೋದು ನನ್ನ ಹತ್ರ. ನನ್ನನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರಿಗೂ ನೆಮ್ಮದಿ. ಅಕಸ್ಮಾತ್ ನನ್ನ ನೆಮ್ಮದಿ ಕೆಡ್ತೋ ಅವ್ರ ನೆಮ್ಮದಿನ ತಿಂದಾಕ್ಬಿಡ್ತೀನಿ. ಶಾರ್ ತಪ್ಪಾಯ್ತು ಸರ್. ಆ ಹುಡುಗಿನ ನಿಮ್ಮ ಹತ್ರ ಕೆಲಸಕ್ಕೆ ಕಳಿಸಿದ್ದೆ ನನ್ನ ತಪ್ಪಾಯ್ತು ಸರ್. ಏಯ್, ತಪ್ಪು ಇಲ್ಲಾಗಿಲ್ಲ. ನಾನು ಅವಳು ಕೆಲಸ ಕೊಡ್ಲಿಲ್ಲ ಅಂತ ಎಲ್ಲರ ಹತ್ರನು ಡೀಲಿಂಗ್ ರಾಜ್ ಸರಿ ಇಲ್ಲ, ಹೆಣ್ಮಕ್ಳ ಹತ್ರ ಬೇರೆ ರತ್ತಿನ ನಡ್ಕೋತಾನೆ ಅಂತ ಅಂದ್ಬಿಟ್ಟು ಅವರೆಲ್ಲ ಪ್ರಚಾರ ಮಾಡ್ಕೊಂಬಂದಿದ್ಯಾ? ಏಯ್, ಇನ್ನೊಂದ್ಸಲಿ ನಿನ್ನ ಬಾಯಲ್ಲಿ ನನ್ನ ಹೆಸರು ಬಂತೋ ನಾಲಿಗೆ ಕಟ್ ಮಾಡ್ಬಿಡ್ತೀನಿ. ತಪ್ಪು ಮಾಡ್ತಾ ಇರೋದು ಇವನು. ಪಾಪ ಏನು ತಪ್ಪು ಮಾಡಿದಾರವನು ಬೈಸ್ಕೊತಾ ಇದ್ದಾನೆ. ಏನು ಅನ್ಯಾಯ ಭಗವಂತ. ತುಂಬಿದೆ, ಪಾಪದ ಕೊಡವೆ ಎಲ್ಲ ತುಂಬಿ ತುಳುಕ್ತಾ ಇದೆ. ರೀ ಸ್ವಾಮಿ, ತುಂಬಿದ ಕೊಡ ತುಳುಕಲ್ಲ ಅಂತ ದೊಡ್ಡವ್ರು ಹೇಳಿಲ್ಮೇನ್ರಿ? ಪಾಪದ ಕೊಡ ತುಂಬವರೆಗೂ ತುಳುಕೋದಿಲ್ಲ, ತುಂಬಿದ ಮೇಲೆ ತುಳುಕುತ್ತೆ. ಅಂದ್ರೆ ನಾನು ಪಾಪಿ, ಇನ್ನ ಸ್ವಲ್ಪ ದಿನಕ್ಕೆ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ನನ್ನ ಹತ್ರ ದುಡ್ಡು ಕೇಳಕ್ ಬಂದಿದ್ಯಾ?
ನಿನ್ನಂತವ್ರು 1000 ಜನ ನೋಡಿದ್ರಿ. ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇನ್ನೊಂದ್ಸರಿ ಬಂದು ನಮ್ಮ ಆಫೀಸ್ ಹತ್ರ ನಾಟಕ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೇನೆ. ಐ ಬರ ಪಕ್ಕಕ್ಕೆ. ಇವನ ಅಹಂಕಾರ ಇವನಿಗೆ ಮುಳುವಾಗುತ್ತೆ. ಇವನು ಬೀಸಿದ ಬಲೆಯಲ್ಲಿ ಇವನೇ ಸಿಕ್ಕಾಕೋಬೇಕಾಗುತ್ತೆ. ಇದು ಆ ಭಗವಂತನ ಆಣೆಯಾಗಿಯೂ ಸತ್ಯ. ಪ್ರತೀಕ್, ಸರ್ ನಡೆದಿದ್ದೆಲ್ಲ ನಾನು ನೋಡಿದ್ನಪ್ಪ. ಕಣ್ಣೀರು ನೊಂದವ್ರಿಗೆ ಮಾತ್ರ ಬರಲ್ಲ, ಇನ್ನೊಬ್ಬರು ವಿನಾಶಕ್ಕೂ ಬರುತ್ತೆ. ಇಂಥ ಕೆಟ್ಟ ವ್ಯಕ್ತಿ ಹತ್ರ ಕೆಲಸ ಮಾಡೋ ಬದಲು ನೀನು ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ಳೋದು ಒಳ್ಳೇದು. ಬಿಡ್ತೀನಿ ಸರ್, ಕೆಲಸ ಬಿಡ್ತೀನಿ. ಆದರೆ ಬಿಡಕ್ಕೂ ಮುಂಚೆ ನಾನೇನು ಮಾಡಬೇಕು ಅಂತ ಗೊತ್ತು, ಅದನ್ನ ಮಾಡೇ ಬಿಡ್ತೀನಿ. ಆಯ್ತು ಸರ್, ಬಂದೆ ಸರ್. ಸರ್ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಸರ್, ಹಿಡಿತೇನೆ. ಈಗ ಕಾರ್ ಹತ್ತಾ ಇದ್ದೀನಿ ಸರ್, ಹೊಟ್ಬಿಡದೆ. ಓಕೆ ಸರ್, ಓಕೆ ಸರ್. ಏಯ್ ಎಲ್ಲಾಗಿದೆ ಬರ ಇಲ್ಲಿ. ಸರ್ ಎಲ್ಲ ಹೋಗಿದೆ? ಸಾರಿ ಸರ್, ಇಲ್ಲ ಪಕ್ಕದಲ್ಲಿ ಟೀ ಕುಡಕ್ಕೆ ಹೋಗಿದ್ದೆ. ಓ ಏನ್ ದೊರೆ ಬೊಮ್ಮಗ ನೀನು, ಟೀ ಕುಡ್ಕೊಂಡು ಕೆಲಸ ಮಾಡ್ತೀಯ? ಇಡಿಯಟ್. ಗಾಡಿ ತೆಗಿ ಬೇಗ, ದೊಡ್ಡ ಬಾಸ್ ಕರೀತಾರೆ ಅರ್ಜೆಂಟ್. ಸರಿ ಸರ್, ತೆಗಿತೀನಿ. ಏಯ್ ಬರ ಇಲ್ಲಿ. ಡೋರೆ ನಿಮ್ಮಪ್ಪ ತೆಗಿತಾನ. ತೆಗಿ. ಸರ್ ಸರ್, ಏಯ್ ನಿಲ್ಸ ಸರ್. ಡೀಲಿಂಗ್ ಸರ್. ಏಯ್ ಬಾಸ್ಕಿ ಬರ್ತಾ ಇರೋದು ಗೊತ್ತಾಗಲ್ಲ, ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಸಾರಿ ಸರ್, ಅಂದ್ರೆ ಮುಂದೆ ನೋಡ್ಕೊಂಡು ನೋಡ್ಸು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಣ್ಣು ಮುಂದೆ ಇಟ್ಕೊಂಡಿದ್ದೀನಿ ಸರ್. ಕಮಂಗಿ ಕಣ್ಣು ಮೈಯೆಲ್ಲ ಇಟ್ಕೊಂಡಿರ್ಬೇಕು. ಏನ್ ಬಾಸ್ಕಿ? ಸರ್ ವಿವೇಕ್ ಸರ್ ನಿಮ್ಮನ್ನು ಕರೀತಾ ಇದ್ರು ಸರ್. ಹೌದಾ? ಏನ್ ವಿಷಯ? ಏನ್ ವಿಷಯ ಅಂತ ಗೊತ್ತಿಲ್ಲ ಸರ್. ಅವರು ನಿಮ್ಮ ಹೆಸರು ಕರೆದಿದ ತಕ್ಷಣ ಲಿಫ್ಟಲ್ಲಿ ಬಂದ್ರೆ ಲೇಟ್ ಆಗುತ್ತೆ ಅಂತ 5th ಫ್ಲೋರ್ ಇಂದ 2nd ಫ್ಲೋರ್ ವರ್ಗೂ ಲಿಫ್ಟಲ್ಲಿ ಬಂದು 2nd ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರ್ಗೂ ಓಡ್ಕೊಂಡ್ ಬಂದೆ ಸರ್. ಹೌದಾ? ಸರಿ, ಏಯ್ ಸ್ವಲ್ಪ ಇರ. ಬಾರ. ಇವತ್ತಿನ ಕಾಲದಲ್ಲಿ ನಕ್ಷತ್ರ ನೋಡಿ ಜಾತಕ ಬರ್ಸೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮೊಬೈಲ್ ನೋಡಿದ್ರೆ ಸಾಕು, ಎಲ್ಲ ಜಾತಕ ಹೊರಗಡೆ ಬರುತ್ತೆ. ಡೀಲಿಂಗ್ ರಾಜ್, ನನಗೆ ಅವಮಾನ ಮಾಡಿ ಹುಡುಗಿರ ಜೊತೆ ಆಟ ಆಡ್ತಿದ್ಯಲ್ಲ, ನಿಂಗಿದೆ ಕಣೋ ಜಾತ್ರೆ. ಹಲೋ, ನಿನ್ನ ಜೊತೆ ಎಷ್ಟು ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ಮೊಬೈಲ್ ಹಾಕಿರೋ ಅಂತ ಗೊತ್ತಿಲ್ವ ನನಗೆ? ಹಾ ಎಲ್ಲಿಟ್ಟಿರ್ಬೋದು? ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅಂತ ತಿಳ್ಕೊಳ್ಳೋದಕ್ಕೆ ಕಿಚನ್ ನೋಡ್ಬೇಕು. ಅವನೆಷ್ಟು ಕೆಟ್ಟವನ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಮನೆ ಕಸದ ಬುಟ್ಟಿ ನೋಡ್ಬೇಕು. ಈ ರೀಸೈಕಲ್ ಬಿನ್ ಏನಿದೆ, ಡೀಲಿಂಗ್ ರಾಜು 292 ವಿಡಿಯೋ. ರಾಶಿ ರಾಶಿ ಲೀಲೆಗಳು. ಡೀಲಿಂಗ್ ರಾಜ್, ಇಷ್ಟು ದಿನ ಹಣ ಇದೆ, ಅಂತಸ್ತಿದೆ ಅಂತ ಅಹಂಕಾರ ಪಡ್ತಿದ್ಯಲ್ಲ, ಇವತ್ತು ನಾನು ನಿನ್ನ ಅಹಂಕಾರನ ತುಳಿತೀನಿ. ಮಾಡ್ತೀನಿ, ಎಲ್ಲ ವಿಡಿಯೋಗಳು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಚಿನ್ನನ ಮಾತಾಡ್ಸೋ ಹಾಗೆ ಇಲ್ಲ. ಮಾತಾಡ್ಸೋದಿರ್ಲಿ, ಆ ಕಡೆ ನೋಡೋ ಹಾಗೂ ಇಲ್ಲ. 7,000 ಆಗಿದೆ, ಅದು ಲೆಕ್ಕಕ್ಕಷ್ಟೇ.
ತಗೋತೀವಿ ಅಂತ ಹೋದ್ರೆ GST ಮೇಕಿಂಗ್ ಚಾರ್ಜು ಅದು ಇದು ಅಂತ ಹೇಳಿ 8,000 ದಾಟಿಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ಚಿನ್ನ ಅಂತ ಕರೆಯೋದಕ್ಕೂ ಬಿಲ್ ಹಾಕ್ಸ್ಬೇಕು ಅನ್ಸುತ್ತೆ. ಅಯ್ಯೋ ಬಿಡ್ರಿ ಗಿರ್ಜವ್ರೆ, ಮದುವೆ ಟೈಮಲ್ಲಿ ತವ್ರ ಮನೆಯಿಂದ ಕೊಟ್ಟಿದ್ದು ಒಂದು ಜೊತೆ ಓಲೆ, ಒಂದು ತಾಳಿ, ನಮ್ಮ ಯೋಗ್ಯತೆಗೆ ಇಷ್ಟೇ ಅನ್ಸುತ್ತೆ ಹಾಕೊಳಕ್ಕಾಗೋದು. ನನಗೂ ಚಿನ್ನ ಹಾಕೋಬೇಕು ಅಂತ ಆಸೆ. ನಮ್ಮ ಯಜಮಾನ್ರಿಗೆ ಕೇಳಿದ್ದೀನಿ, ಅವರು 3 ತೊಲ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಯಾವಾಗಕ್ಕ? ಗ್ರಾಮಕ್ಕೆ 3,000 ಆದಾಗ. ಅಕ್ಕ, ಚಿನ್ನ ಮತ್ತೆ ರಿಯಲ್ ಎಸ್ಟೇಟು ಯಾವತ್ತೂ ಕಡಿಮೆ ಆಗಲ್ಲ, ಅದು ಬೆಳೀತಾನೆ ಇರುತ್ತೆ. ಮರ ಬೆಳೆಸ್ರು ಅಂದ್ರೆ ಬೆಳೆಸಲ್ಲ, ಈ ಚಿನ್ನದ ರೇಟ್ ಮಾತ್ರ ಬೆಳೆಸ್ತಾನೇ ಇರ್ತಾರೆ. ಅಲ್ಲ, ಈ ಪೆಟ್ರೋಲ್ ರೇಟ್ ತರ ಚಿನ್ನದ ರೇಟು ಯಾಕೆ ಕಡಿಮೆ ಆಗ್ಬಾರ್ದಿತ್ತು? ಅದು ಬೇರೆ ದೇಶದಿಂದ ಬರುತ್ತಲ್ವ ಸಂಧ್ಯಾ ಅವರೇ, ಅದಕ್ಕೆ ರೇಟ್ ಜಾಸ್ತಿ. ಅಲ್ಲ ಗಿರ್ಜವ್ರೆ, ಒಂದೊಂದ್ಸಲಿ ಟೊಮೊಟೊ ರೇಟು 150 ರೂಪಾಯಿಗೆ ಇರುತ್ತೆ, ಒಂದೊಂದ್ಸಲಿ 30 ರೂಪಾಯಿಗೆ ಇಳಿದ್ಬಿಡುತ್ತೆ. ಚಿನ್ನನೂ ಆ ಥರನೇ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಚಿನ್ನನೂ ನೆಲದಲ್ಲೇ ಅಲ್ವಾ ಸಿಗೋದು? ನೆಲದಲ್ಲೇ ಸಿಗೋದಮ್ಮ. ಚಿನ್ನದ ರೇಟ್ ಯಾಕೆ ಕಮ್ಮಿ ಆಗಲಿಲ್ಲ ಅಂದರೆ, ನೀನು ಜ್ಯುವೆಲರಿ ಶಾಪ್ಗೆ ಹೋಗಿ ಲೋಟ ಆಡ್ಕೊಂಡು ಒಂದು 10 ಗ್ರಾಮ್ ಚಿನ್ನ ಕೊಡ್ತೀರಾ ಅಂತ ಎಲ್ಲಿ ಕೇಳ್ತೀಯ ಅನ್ನೋ ಬಯಕೆ ಕಮ್ಮಿ ಮಾಡಿಲ್ಲ. ಏನಂಕಲ್ ನೀವು ಇಷ್ಟೊಂದು ತಮಾಷೆ ಮಾಡ್ತೀರಾ? ಅಲ್ಲ, ಚಿನ್ನ ತಗೊಳ್ಬೇಕು ಅಂತ ಆಸೆ ಎಲ್ರಿಗೂ ಇರುತ್ತಪ್ಪ, ಅದಕ್ಕೆ ಕೇಳಿದೆ. ಆಸೆ ಇರುತ್ತಮ್ಮ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವೇನು ರಾಜಕೀಯದವರೇ? ಅವ್ರ ಹತ್ರ ವಿಡಿಯೋ ಕ್ಯಾಸೆಟ್ ಇರುತ್ತೆ, ಅದನ್ನ ಇಟ್ಕೊಂಡು ಡಿಮ್ಯಾಂಡ್ ಮಾಡ್ತಾರೆ. ಅಯ್ಯೋ, ಅವ್ರ ಥರ ಅಪ್ಡೇಟ್ ಆದವರು ಯಾರು ಇಲ್ಲ ಬಿಡಿ ಮಾವ. ಮೊದಲೆಲ್ಲ ವಿಡಿಯೋ ಕ್ಯಾಸೆಟ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ರು, ಆಮೇಲೆ CD ಬಂದ್ರು, ಇವಾಗ ಪೆನ್ ಡ್ರೈವಲ್ಲಿ ವಿಡಿಯೋ ಇದೆ ಅಂತಿದ್ದಾರೆ. ಇನ್ ಸ್ವಲ್ಪ ದಿನಕ್ಕೆ ಕ್ಲೌಡಲ್ಲಿ ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಾರೆ. ಅಯ್ಯೋ ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ಬೇಕಾ ರಾಜಕಾರಣದ ಮಾತು? ನಾವು ಬರೀ ಮಾತಾಡ್ಕೊಂಡೇ ಜೀವನ ಕಳೆದ್ಬಿಡ್ತೀವಿ. ಆದರೆ ರಾಜಕಾರಣಿಗಳು ನಮ್ಮ ಮಧ್ಯೆನೇ ಮಾತಿನ ಸಂಭ್ರಮನ ಬೆಳೆಸಿ ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ಕಾಲಚಕ್ರ ಅಂತ ಒಂದು ಇದೆಯಲ್ಲಮ್ಮ, ಈ ಆಟಗಳೆಲ್ಲ ಭಾಳ ದಿನ ನಡೆಯಲ್ಲ. ಯಾಕೆಂದರೆ ಇದು ಕಲಿಗಾಲ. ಅನ್ಯಾಯ, ಅಕ್ರಮ, ದೌರ್ಜನ್ಯ ಇದರಿಂದ ಉದ್ಧಾರ ಆಗತ್ತೇನೋ ಅಂತ ಕಾಣ್ಬಹುದು. ಆದರೆ ಅಂತ್ಯ ಅಂತ ಒಂದಿದೆಯಲ್ಲ, ಅದರ ಜುಟ್ಟು ಆ ಭಗವಂತನ ಕೈಲಿರುತ್ತೆ. ಆ ಜುಟ್ಟಿನ ಗುಟ್ಟು ರಟ್ಟಾಗಬೇಕು ಅಷ್ಟೇ. ಅದು ನಿಜಾನೇ. ಮುಂಚೆ ಎಲ್ಲ ಊರ್ ನಡೆಯೋದಕ್ಕೆ ರಾಜಕಾರಣ ಅಂತ ಹೇಳ್ತಿದ್ರು, ಆದ್ರೆ ಈಗ ಊರ್ ನಡೆಯೋದಕ್ಕಾಗ್ಲಿ ಹಾಳಾಗೋದಕ್ಕಾಗ್ಲಿ ರಾಜಕಾರಣನೇ ಕಾರಣ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಆಹಾ, ಎಂಥ ಮಾತಾಡ್ದ್ಯಮ್ಮ. ಶಾಬಾಷ್ ಶಾಬಾಷ್. ಇದೇ ಖುಷಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಟೀ ಮಾಡ್ಕೊಂಬಮ್ಮ. ಆಯ್ತು ಮಾವ, ಮಾಡ್ಕೊಂಡ್ ಬರ್ತೀನಿ. ಆದ್ರೆ 1 ಕಾಳು ಸಕ್ಕರೆ ಹಾಕಲ್ಲ. ಅಲ್ಲ, ಇದು ಯಾವ ಸೀಮೆ ನ್ಯಾಯಗಳಪ್ಪನೆ? ತಪ್ಪುಗಳು ಮಾಡಿರೋದು ಯಾರೋ, ಹಿಡ್ಕೊಂಡು ರುಬ್ತಾರದು ಇನ್ಯಾರನೋ. ಅಲ್ಲ ಕಣಪ್ಪನೆ, ನಾವು ವಿಡಿಯೋಗಳನ್ನ ಶೇರ್ಗಳು ಮಾಡ್ಬಿಟ್ರೆ ನಮ್ಗಳನ್ನ ಕ್ಯಾಚ್ಗಳು ಹಾಕೊಂಡು ರುಬ್ಬಿಡ್ತಾರಂತೆ. ಇದು ಯಾವ ಸೀಮೆ ನ್ಯಾಯಗಳಪ್ಪನೆ? ಇದೊಂಥರ ಛೇ 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 ಛೇಗಳು. ಬಾಬು, ಯಾಕೆ ಆಫೀಸಿಗೆ ಲೇಟು? ಇರಪ್ಪನೆ, ಮಾಡ್ತೀನಿ. ನನ್ನ ಬಾಮೈದಿಗಳದು ಫೋನ್ಗಳು ಹೆವಿ ಗೋಳುಗಳು. ಓಕೆ, ಡೀಲಿಂಗ್ ರಜೆಗಳು ಬಂದವನಾ? ಲೇಟಾಗಿ ಮೈದಿಗೆ ಬೈತವನ ಹೆಂಗೆ? ಈಗ ಮೊದ್ಲಿನ ಥರ ಇಲ್ಲಪ್ಪ, ಎಲ್ಲ ಚೇಂಜ್ಗಳ. ಲೇ ಬಸ್ಗೆ ಏನಪ್ಪನೆ ಹೆಂಗಂದ್ರ ಕೆಲ್ಸಗಳಕ್ಕ ಲೇಟಾಗಿ ಬಂದವ್ರಕ್ಕ ಕೆಲ್ಸಗಳನ್ನ ತೆಗಿತವ್ರ ಹೆಂಗೆ? ಅದಲ್ಲ, ಇನ್ ಕ್ಲೋಸ್ ಫ್ರೆಂಡ್ ಇದಾನಲ್ಲ, ಅದೇ ನ್ಯಾಯ ನೀತಿ ಧರ್ಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಕೊಂಡು ತಿರುಗ್ತಾನಲ್ಲ. ಲೇ ಬಾಸ್ಕೆ, ಕರೆಕ್ಟಾಗಿ ಹೇಳಪ್ಪನೆ. ಆಫೀಸ್ಗಳಲ್ಲಿ ಯಾರನ್ನ ನೋಡಿದ್ರೆ ನೀನು ಬ್ಯಾಗ್ಗಳು ಉರಿದು ಬಸ್ಗಳಾಯ್ತವೋ ಅವನೇ ಶಿವಪ್ಪನು ಅಂತ. ಅವನೇ ಅವನಿಗೆ ವಿವೇಕ್ ಸರ್ ಬಂದು ನಮ್ಮ ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡ್ಕೋತಾ ಇದೆ, ಅಲ್ಲಿರೋ ಎಂಪ್ಲಾಯೀಸಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಶಿವಗೆಲ್ಲ ಜವಾಬ್ದಾರಿ ವಹಿಸಿದ್ದಾರೆ. ಸಬಾಸ್ಗಳು ಬಾಸ್ಕೆ ಅಂತೂ ನೋಡಪ್ಪನೆ, ಇದೊಂದೇ ವಿಷಯಗಳು ನೀಯತ್ತಾಗಿ ಕರೆಕ್ಟಾಗಿ ಹೇಳಿದ್ದು. ಅಂತೂ ಶಿವಪ್ಪನ್ಕ ಚಾನ್ಸ್ಗಳು ಏನು ಚಾನ್ಸ್ಗಳೋ ಏನೋ, ನಾವೆಲ್ಲ ಅವ್ರ ಕಣ್ಣಿಗೆ ಬೀಳಲ್ವಾ? ದೊಡ್ಡ ಬಾಸ್ಗೂ ಆ ಶಿವು ಏನು ಬಕೆಟ್ ಹಿಡ್ದವನೋ ಏನೋ, ಎಲ್ಲದಕ್ಕೂ ಅವನೇ ಅಂತಾರೆ. ಆ ಯಪ್ಪ ಹೇಳಿದ ಮಾತನ್ನ ಈ ಅಪ್ಪ ಮೀರಲ್ಲ, ಈ ಅಪ್ಪ ಹೇಳಿದ ಮಾತನ್ನ ಆ ಯಪ್ಪ ಮೀರಲ್ಲ. ಅದಕ್ಕೆ ಶಿವು ಅಂತಾರೆ. ಚಾನ್ಸ್ ಕೂಡ ಅವನಿಗೆ ಹೋಯ್ತು. ನಾನೇ ಆಫೀಸ್ ಡೇಟಾ ಫೈಲ್ಗಳನ್ನೆಲ್ಲ ಒಂದು ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಶಿವು ಕೈ ಕೊಟ್ಬಿಟ್ಟು ಬಂದೆ. ಲೇ ಬಾಸ್ಕೆ, ಅದು ಹೆಂಗಪ್ಪನೆ ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟೆ? ಯಾವ ಒಳ್ಳೆಯವನು ಇಲ್ಲ, ಏನೂ ಇಲ್ಲ.
ಬಾಸು ಎಲ್ಲ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಕೊಡು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಬಿಟ್ಟು ಇಲ್ಲಿ ಹುರ್ಕೊಂಬಂದು ನಿಂತಿದ್ದೀನಿ. ಬಾ ಸೋಡಾ ಕುಡಿಯೋಣ. ಕಾಸುಗಳಿಲ್ಲ ಪೌ. ನಾನೇ ಕೊಡ್ತೀನಿ ಬರ. ಲೇ ಬಾಸ್ಗೆ, ಈ ಅಪ್ನು ದಿನ ಹಿಂಗ ಹುರ್ಕತಾ ಇದ್ರೆ ದಿನ ಓಸಲಿ ಸೋರ್ಗಳು ಕುಡಿಯೋ ಭಾಗ್ಯಗಳು. ಹಾಂ ಡೀಲಿಂಗ್ ರಾಜ್, ನಿನ್ನ ಜಾತಕ ಎಲ್ಲ ಈ ಪೆಂಡ್ರೈವ್ನಲ್ಲಿದೆ. ನಿನ್ನೀಗ ಹೆಂಗೆ ಆಟ ಆಡಿಸ್ತೀನಿ ನೋಡು.